ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಸ್, ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಓಕೆ, ಸೊ ನಾನಿವತ್ತು ನಮ್ಮ ಮಮ್ಮಿ ಹೇಗೆ ಫಿಶ್ ಸಾಂಬಾರು ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ಫಿಶ್ ಕಬಾಬ್ ರೆಸಿಪಿ ನೋಡಿರ್ಬೋದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಫಸ್ಟ್ ಏನು ಮಾಡ್ತಾ ಇದ್ದಾರೆ ಅಂತ ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ದ ರೆಸಿಪಿ. ಸೊ ಇಲ್ಲಿ ಮ್ಯಾರಿನೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟೇ ಸಾಂಬಾರು ಪ್ರಿಪೇರ್ ಮಾಡೋಕ್ಕೂ ಮುಂಚೆನೇ ಫಿಶ್ಗೆ ಉಪ್ಪು, ಖಾರ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಲಾಟ್ಸ್ ಆಫ್ ಟ್ಯಾಮರಿನ್ ಜ್ಯೂಸ್, ಹುಣಸೆಹಣ್ಣಿನ ರಸನ ಹಾಕ್ತಾರೆ. ಬಿಕಾಸ್ ದ ಫಿಶ್ ವಿಲ್ ಟೇಸ್ಟ್ ವೆರಿ ವೆಲ್ ಅಂತೆ. ಇಫ್ ಇಟ್ ಈಸ್ ಮೋರ್ ಹುಣಸೆಹಣ್ಣನ್ನ ಹಾಕಿದರೆ ಸಖತ್ ಟೇಸ್ಟ್ ಬರುತ್ತೆ ಅಂಥೇಳಿ ಅವರು ಹುಣಸೆಹಣ್ಣು ಹುಳಿ ಹಾಕ್ತಾರೆ. ಆ್ಯಂಡ್ ಸ್ವಲ್ಪ ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲೈಕ್ ನಿಮ್ಗೆ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಮತ್ತು ಖಾರ ಪುಡಿ. ಯಾರು ಜಾಸ್ತಿ ಖಾರ ಲೈಕ್ ಮಾಡ್ತೀರೋ ಅವ್ರಿಗೆ ಹುಳಿ ಮತ್ತು ಖಾರ ಕಾಂಬಿನೇಷನ್ ಸೈಕಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಮ್ಯಾರಿನೇಷನ್ ಈ ಥರ ಮಾಡಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಖಾರ ರುಬ್ಬಕ್ಕೆ ಆಲ್ರೆಡಿ ಖಾರ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಅದಕ್ಕೆ ಲೈಟಾಗಿ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಬೀಜ ಎಲ್ಲ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ರೆಡಿ ಮಾಡಿ ಒಂದು ಕಡೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ರು. ಆ್ಯಂಡ್ ದೆನ್ ಮ್ಯಾರಿನೇಷನ್ನ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಬಿಟ್ಟಿದ್ವಿ. ಸೊ ದಟ್ ಫಿಶ್ಶಿಗೆ ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನೀವು ಫಿಶ್ ಕ್ವಾಂಟಿಟಿ ನೋಡಿಕೊಂಡು ಬೌಲ್ ತೊಗೋಬೇಕಾಗತ್ತೆ. ಬಿಕಾಸ್ ಫಿಶ್ ಎಲ್ಲ ಮುಳುಗೋವಷ್ಟು ದೊಡ್ಡ ತಪ್ಪಲಿನ ತೊಗೊಳ್ಬೇಕು, ಇಲ್ಲ ಅಂತಂದರೆ ಫಿಶ್ ಕರೆಕ್ಟಾಗಿ ಬೇಯೋದಿಲ್ಲ ಅಂತ ನಮ್ಮ ಅಮ್ಮ ಹೇಳಿದರು. ಸೊ ಇಲ್ಲಿ ಅವರು ಬಿಗ್ ಒಂದು ಬಾಣಲಿ ತೊಗೊಂಡಿದ್ದಾರೆ, ಅದು ತಪ್ಪಲಿ. ಅದರೊಳಗಡೆ ಎಲ್ಲ ಒಗ್ಗರಣೆ ಐಟಮ್ಸ್ ಹಾಕಿಬಿಟ್ಟು ಆ್ಯಂಡ್ ರುಬ್ಬಿರೋ ಖಾರನ ಆ್ಯಡ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಬೇರೆ ಸಾಂಬಾರ್ಗಿಂತನೂ ಫಿಶ್ ಸಾಂಬಾರು ಪ್ರಿಪೇರ್ ಮಾಡೋದು ತುಂಬಾ ಈಸಿ ಆ್ಯಂಡ್ ಫಾಸ್ಟ್ ಅಂತ ಹೇಳ್ಬೋದು. ಫಿಶ್ ರೆಸಿಪಿನೂ ಕೂಡ ಯಾವುದೇ ಆಗಿರಲಿ ಇನ್ಸ್ಟೆಂಟಾಗಿ ರೆಡಿ ಮಾಡ್ಬೋದು. ಸೊ ಈ ಚಿಕನ್, ಮಟನ್ ಎಲ್ಲದಕ್ಕಿಂತನೂ ಫಿಶ್ ಅದಕ್ಕೋಸ್ಕರನೇ ಬೆಸ್ಟ್ ಅನ್ನೋದು, ಇವನ್ ಹೆಲ್ದಿ ಕೂಡ. ಸೊ ಎಷ್ಟು ಕ್ವಾಂಟಿಟಿ ಬೇಕು ಫಿಶ್ ಮುಳುಗೋದಕ್ಕೆ ಅಷ್ಟು ವಾಟರ್ನ ಹಾಕ್ಕೊಬೇಕು. ಮತ್ತು ಫಿಶ್ ಸಾಂಬಾರು ಯಾವತ್ತು ಗಟ್ಟಿ ಇರಬಾರ್ದು, ಆದಷ್ಟು ತೆಳ್ಳ ಇದ್ದರೆ ಚೆನ್ನಾಗಿರುತ್ತೆ. ಸೊ ಮ್ಯಾರಿನೇಟ್ ಮಾಡಿರೋ ಫಿಶ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ಇದಾದಮೇಲೆ ಕುದಿ ಬಂದ ಮೇಲೆ ಸಾಂಬಾರ್ದು ಉಪ್ಪು ಹಾಕ್ಬಿಟ್ಟು ಹುಳಿ ಬಿಡಬೇಕು ಅಂತ ಹೇಳಿದರು. ಸೊ ಎರಡೂ ಫುಲ್ ಕುದಿ ಬಂದಾಗ ಮಾತ್ರ ಹಾಕಬೇಕಂತೆ ಸಾಂಬಾರಿಗೆ. ಸೊ ದಟ್ ಅದು ಇನ್ನೂ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಮಾಡ್ತಿದ್ದಾರೆ. ಆ್ಯಂಡ್ ಸ್ವಲ್ಪ ಮಸಾಲ ನಿಮಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಅಥವಾ ಲೈಟಾಗಿ ಒಂದು ಕೆಂಪು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡ್ರು. ಆ್ಯಂಡ್ ಮತ್ತು ಸಾಂಬಾರನ್ನ ತುಂಬ ಕುದಿಯೋಕ್ಕೆ ಬಿಡಬೇಕು. ಜಾಸ್ತಿ ಕುದ್ದ ಮೇಲೆ ಫಿಶ್ನ ಹಾಕಬೇಕು. ಸೊ ದಟ್ ಫಿಶ್ ಅಂತೂ ಒಂದು 5 ಮಿನಿಟ್ಸ್ಗೆ ಚೆನ್ನಾಗಿ ಬೆಂದೇ ಹೋಗಿರುತ್ತೆ. ಸೊ ಸಾಂಬಾರು ಕೂಡ ಬೇಗನೆ ಆಗುತ್ತೆ. ಅದರಲ್ಲೂ ಮ್ಯಾರಿನೇಟ್ ಮಾಡಿ ಫಿಶ್ನ ಸಾಂಬಾರಿಗೆ ಆ್ಯಡ್ ಮಾಡಿದ್ರಂತೂ ಸಖತ್ ಟೇಸ್ಟ್ ಇರುತ್ತೆ. ಸೊ ಅದ್ರದ್ದು ಫ್ಲೇವರ್ಸ್ ಕೂಡ ಇಳ್ಕೊಳ್ಳೋದ್ರಿಂದ ನೀವು ಖಾರ ರುಬ್ಬುವಾಗ ಲೈಟಾಗಿ ಏನೇನು ಬೇಕು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು ಇಂಗ್ರೀಡಿಯೆಂಟ್ಸ್ನ. ಆ್ಯಂಡ್ ಸೊ ಆ್ಯಂಡ್ ಜಾಸ್ತಿ ತಿರುಗಬಾರ್ದು, ಸ್ವಲ್ಪನೇ ಲೈಟಾಗಿ ಮೇಲ್ಮೇಲೆ ತಿರುಗಿಬಿಟ್ಟು ಎಲ್ಲ ಫಿಶ್ಶು ಮುಳುಗಿದೆಯಾ ನೋಡಿಬಿಟ್ಟು, ಫಿಶ್ ಮುಳುಗೆ ಯಾವುದು ಇರೋದಿಲ್ಲ ಅದನ್ನೆಲ್ಲ ಕ್ಲೀನಾಗಿ ಈ ಥರ ಮುಳುಗಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಇನ್ನೊಂದು ಕುದಿ ಬಂದರೆ ಸಾಕು. ಯಮ್ಮಿ ಆ್ಯಂಡ್ ಟೇಸ್ಟಿ ಫಿಶ್ ಸಾಂಬಾರು ರೆಡಿಯಾಗಿರುತ್ತೆ. ಇದಕ್ಕೆ ಗಂಜಿಯನ್ನು ಮಂಗಳೂರು ಸ್ಟೈಲಲ್ಲಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಆ್ಯಂಡ್ ಫಿಶ್ ತಲೆ ಅಂತೂ ನನ್ನ ಫೇವ್ರೆಟ್ ಪೀಸ್ ಟು ಈಟ್. ಸೊ ಕಮೆಂಟ್ ಯುವರ್ಸ್.